ಹೊಲಿಗೆ ಯಂತ್ರದ ಅಮ್ಮಿ ಪದ್ಯ ಭಾಗದ ಮುಂದುವರೆದ ಭಾಗವನ್ನು ನೋಡೋಣ. ಕಳೆದ ತರಗತಿಯ ಕೆಲವು ಅಂಶಗಳನ್ನು ಗಮನಿಸುವುದಾದರೆ, ಸೂಜಿ ಮೂಗಿಗೆ ದಾರ ಪೋಣಿಸುವ ಅಂಬಿ ಸಂತೆಯಲ್ಲಿ ಕೊಂಡು ತಂದ ನಿರಾಕಾರಮಾನಕ್ಕೆ. ನಿರಾಕಾರಮಾನ ಅಂದರೆ ಆಕಾರವೇ ಇಲ್ಲದೆ ಇರುವಂತಹ ಒಂದು ವಿಶಾಲವಾದಂತಹ ಒಂದು ಬಟ್ಟೆ. ಆಕಾರವೇ ಇಲ್ಲದಿರುವಂತಹ ಬಟ್ಟೆಗೆ ಈ ಅಮ್ಮಿ ಒಂದು ರೂಪವನ್ನು ಕೊಡ್ತಾಳೆ. ಹಾಗೆ ಮಕ್ಕಳ ವಿಚಾರದಲ್ಲಿಯೂ ಕೂಡ ವ್ಯಕ್ತಿತ್ವವೇ ಇಲ್ಲದಂತಹ ಆ ಮಕ್ಕಳ ಬದುಕಿನಲ್ಲಿ ಮಕ್ಕಳಿಗೆ ವ್ಯಕ್ತಿತ್ವವನ್ನು ರೂಪಿಸ್ತಾಳೆ. ನೋಡಿ, ಬಾಲ್ಯದಿಂದ ಹುಟ್ಟಿದ ಮಗುವಿಗೆ ಒಂದು ವ್ಯಕ್ತಿತ್ವವೇ ಇರೋದಿಲ್ಲ, ಒಂದು ಗುಣ ಅನ್ನೋದಿರೋದಿಲ್ಲ. ಅದನ್ನು ಹಂತ ಹಂತವಾಗಿ ಕಲಿಸುತ್ತಾ ಮಗುವಿಗೊಂದು ರೂಪವನ್ನು ಹೇಗೆ ಕೊಡುತ್ತಾಳೆಯೋ, ಮಗುವಿಗೊಂದು ವ್ಯಕ್ತಿತ್ವವನ್ನು ಹೇಗೆ ಕಟ್ಟಿಕೊಡುತ್ತಾಳೋ, ಹಾಗೆ ಯಾರೋ ತಂದುಕೊಟ್ಟಂತಹ ಬಟ್ಟೆಗೆ ಒಂದು ಅಂದವಾದಂತಹ ರೂಪವನ್ನು ಕೊಡ್ತಾಳೆ. ಹಾಗಾಗಿ ಈ ಸಮಾಜದಲ್ಲಿ ನಿಜವಾದಂತಹ ಸೃಷ್ಟಿಕರ್ತೆ ಅಂದರೆ, ನಿಜವಾದಂತಹ ಸೃಷ್ಟಿ ಮಾಡುವವಳು ಅಂತ ಹೇಳಿದ್ರೆ ಅದು ತಾಯಿ ಅಂತ. ತಾಯಿ ಅನ್ನುವಂತಹ ಪದಕ್ಕೆ ಇರುವಂತಹ ಮತ್ತೊಂದು ಅರ್ಥವೇ ಸೃಷ್ಟಿಯ ಗುಣ. ಒಳ್ಳೊಳ್ಳೆಯ ಗುಣಗಳನ್ನು ಮಕ್ಕಳಲ್ಲಿ ಸೃಷ್ಟಿ ಮಾಡ್ತಾಳೆ. ಹಾಗೆ ಒಬ್ಬ ದರ್ಜಿಯಾಗಿ ಒಳ್ಳೊಳ್ಳೆಯ ಬಟ್ಟೆಗಳನ್ನು ಸೃಷ್ಟಿ ಮಾಡ್ತಾಳೆ. ಹೀಗೆ ನಮೂನೆಯ ಪಾತ್ರ ಕೊಡುವ ಅಮ್ಮಿಯೇ ನಿಜವಾದ ಸೃಷ್ಟಿಕರ್ತೆ. ಅಮ್ಮಿಯ ಕಣ್ಣು, ಮೂಗು, ಹಣೆ, ರೋಮಗಳಿಂದ ಇಳಿಯುವ ಉಪ್ಪು ನೀರಿನಿಂದಲೇ ಬೆವರ ಹನಿಗಳು ಕಷ್ಟದಾಯಕವಾದಂತಹ ಕೆಲಸವನ್ನ ಮಾಡುತ್ತಾ, ಬೆವರನ್ನು ಸುರಿಸುತ್ತಾ, ಕಷ್ಟದಿಂದ ದುಡಿಯುತ್ತಾ ನಿಗೂಢ ಬದುಕಿನೊಳಗೆ ಪ್ರವೇಶವನ್ನು ಮಾಡುತ್ತಾಳೆ. ನಾಳೆಯ ಬದುಕು ಹೇಗೆ ಅನ್ನುವುದು ನಮಗಾರಿಗೂ ಕೂಡ ತಿಳಿಯದಂತಹ ವಿಚಾರ, ಗೊತ್ತಿಲ್ಲದಂತಹ ವಿಚಾರ. ಬದುಕು ಅನ್ನುವುದೇ ಒಂದು ರಹಸ್ಯವಾಗಿರುವಂತಹ ಜೀವನ. ಅಂತಹ ರಹಸ್ಯವಾಗಿರುವಂತಹ ನಿಗೂಢವಾಗಿರುವಂತಹ ಬದುಕಿನೊಳಗೆ ಈ ಅಮ್ಮಿ ಪ್ರವೇಶವನ್ನು ಮಾಡ್ತಾಳೆ. ಹಾಗೆ ನಿರ್ಜೀವವಾದಂತಹ ಬಟ್ಟೆಗೆ ಜೀವ ಇಲ್ಲ. ಆ ಬಟ್ಟೆಗೊಂದು ಸೌಂದರ್ಯವನ್ನು ಕೊಡ್ತಾಳೆ, ಬಟ್ಟೆಗೊಂದು ಜೀವವನ್ನು ಕೊಡ್ತಾಳೆ. ಜೀವ ಇಲ್ಲದೆ ಇರುವಂತಹ ಬಟ್ಟೆಯನ್ನ ನಾವು ಧರಿಸಿಕೊಂಡಾಗ ಅದಕ್ಕೊಂದು ಜೀವ ಬರುತ್ತೆ, ಅದಕ್ಕೊಂದು ಅಂದ ಬರುತ್ತೆ, ಅದಕ್ಕೊಂದು ಸೌಂದರ್ಯ ಬರುತ್ತೆ. ಹೀಗೆ ಬಟ್ಟೆಗೂ ಕೂಡ ನಿರ್ಜೀವವಾದಂತಹ, ಜೀವವೇ ಇಲ್ಲದೆ ಇರುವಂತಹ ವಸ್ತುಗಳಲ್ಲಿಯೂ ಕೂಡ ಜೀವವನ್ನು ಸೃಷ್ಟಿಸುವಂತಹ ಶಕ್ತಿ ತಾಯಿಗೆ ಮಾತ್ರ ಇರುತ್ತೆ. ಹಾಗೆ ರಹಸ್ಯವಾದಂತಹ ಬದುಕನ್ನೂ ಕೂಡ ಪ್ರವೇಶಿಸುವಷ್ಟು ಶಕ್ತಿ, ಸಾಮರ್ಥ್ಯ ಆ ತಾಯಿಯಲ್ಲಿ ಇರುತ್ತೆ. ಹೀಗೆ ತನ್ನ ತಾಯಿ ಬದುಕನ್ನು ಹೇಗೆ ಕಟ್ಟಿಕೊಳ್ಳುತ್ತಿದ್ದಾಳೆ, ಹೇಗೆ ಕಟ್ಟಿಕೊಂಡಿದ್ದಾಳೆ ಅನ್ನುವ ತಾಯಿಯ ಒಂದು ವಿಶಿಷ್ಟವಾದಂತಹ ಗುಣಗಳನ್ನು ಕವಿ ಹೇಳುತ್ತಾ ಹೀಗೆ ಹೇಳ್ತಾರೆ. ಬಣ್ಣ ಬಣ್ಣದ ಬಟ್ಟೆ ಹೊಲೆದು ಜಗತ್ತಿಗೆ ಉಳಿಸುವ ಅಂಬಿ. ಬೇರೆಯವರಿಗೆಲ್ಲ ಬಣ್ಣ ಬಣ್ಣದ ಬಟ್ಟೆಗಳನ್ನ ಅವರಿಗೆ ಬೇಕಾದಂತಹ ರೀತಿಯಲ್ಲಿ, ಅವರಿಗೆ ಯಾವ ರೀತಿಯಲ್ಲಿ ಬಟ್ಟೆಗಳು ಬೇಕೋ ಆ ರೀತಿಗಳಲ್ಲಿ ಬಟ್ಟೆಗಳನ್ನು ಹೊಲೆದು, ಬಣ್ಣ ಬಣ್ಣದ ಬಟ್ಟೆಗಳನ್ನು ಹೊಲೆದು ಕೊಡುವಂತಹ ಈ ತಾಯಿ ತಾನು ಮಾತ್ರ ಉಡುವುದು, ಧರಿಸುವುದು ಬಿಳಿ ಬಣ್ಣದ ಸೀರೆ. ಒಂದು ಕಡೆ ವಿಧವೆ ಅನ್ನುವಂತಹ ಅರ್ಥವನ್ನ ಈ ಪದ ಕೊಟ್ಟರೆ, ಮತ್ತೊಂದು ಕಡೆ ಕಷ್ಟದಾಯಕವಾದಂತಹ ಬದುಕು ಅಂತ. ಅಮ್ಮನೂ ಇಲ್ಲಿ ಬಣ್ಣ ಬಣ್ಣದ ಸೀರೆಗಳನ್ನು ಉಡುವುದಕ್ಕೆ ಮುಂದಾದ್ರೆ ಅವಳ ಬದುಕು ಕಷ್ಟವಾಗುತ್ತೆ, ಮಕ್ಕಳನ್ನ ಸಾಕುವುದು ಕಷ್ಟವಾಗುತ್ತೆ. ಆ ತಾಯಿ 6 ಮಕ್ಕಳ ತಾಯಿ, 6 ಮಕ್ಕಳಿಗೆ ಜನ್ಮ ಕೊಟ್ಟಿರುವಂತಹ ತಾಯಿ. ಹಾಗಾಗಿ ಆ 6 ಮಕ್ಕಳನ್ನ ಸಾಕಬೇಕಾದಂತಹ ಜವಾಬ್ದಾರಿ ತಾಯಿಯ ಮೇಲೆ ಇರುವುದರಿಂದ ಅವಳು ಧರಿಸುವುದು ಸಾಮಾನ್ಯವಾದಂತಹ ಬಟ್ಟೆಗಳನ್ನು. ಹೀಗೆ
ಕಷ್ಟದಾಯಕವಾದಂತಹ ಬದುಕನ್ನ ತಾಯಿ ನಡೆಸುತ್ತಿದ್ದಾಳೆ ಅನ್ನುವಂತಹ ವಿಚಾರಗಳನ್ನ ಇಲ್ಲಿ ಕವಿ ನಮಗೆ ತಿಳಿಸಿಕೊಡ್ತಾರೆ. ಮುಂದುವರೆದು ತಾಯಿಯ ಗುಣಗಳನ್ನ ಹೀಗೆ ವಿವರಿಸ್ತಾರೆ. ಚಿಂದಿ ಮನಸ್ಸುಗಳನ್ನು ಜೋಡಿಸಲು ಸೂಜಿ ಇದೆ, ಗೋಲ ವಿಶ್ವ ದಾರಿ ಸಾಗಲು ರಾಟೆ ಇದೆ, ಲೋಕ ವಿಕಾರಗಳನ್ನು ಕಡಿದು ಹಾಕಲೆಂದೇ ಕೈಯಲ್ಲಿ ಕತ್ತರಿ ಇದೆ. ಇಲ್ಲಿ ಸೂಜಿ, ರಾಟೆ, ಕತ್ತರಿ ಒಂದು ಮಾಡುವುದಕ್ಕಾಗಿ ಸೂಜಿಯನ್ನು ಬಳಸ್ತಾನೆ. ಕತ್ತರಿಸಿ ಬೇರೆ ಬೇರೆ ಮಾಡಿರುವಂತಹ ಬಟ್ಟೆಗಳನ್ನು ಒಂದುಗೂಡಿಸುವುದಕ್ಕೆ ಸೂಜಿ ಎಂಬ ಸಾಧನವನ್ನು ಬಳಸ್ತಾನೆ. ಹಾಗೆ ದ್ವೇಷದಿಂದ ಬೇರೆ ಬೇರೆಯಾಗಿರುವಂತಹ ಮನಸ್ಸುಗಳನ್ನ ಒಂದು ಮಾಡುವುದಕ್ಕೆ ಸೂಜಿಯಂತಹ ಗುಣವನ್ನು ಬಳಸ್ತಾನೆ. ಇಲ್ಲಿ ತಾಯಿಯ ಮುಂದೆ ಸೂಜಿ ಎನ್ನುವಂತಹ ಆಯುಧವೂ ಇದೆ, ಸೂಜಿಯಂತಹ ಗುಣವೂ ಇದೆ. ತಾಯಿಯಲ್ಲಿ ಬಟ್ಟೆಗಳನ್ನ ಬೇರೆ ಬೇರೆಯಾದಂತಹ ಬಟ್ಟೆಗಳನ್ನ ಒಂದುಗೂಡಿಸುವಂತಹ ಶಕ್ತಿಯೂ ಇದೆ, ಬೇರೆ ಬೇರೆಯಾದಂತಹ ಮನಸ್ಸುಗಳನ್ನ ಒಂದು ಮಾಡುವಂತಹ ಮನಸ್ಸು ಇದೆ. ಹೀಗೆ ತಾಯಿ ಸೂಜಿಯಂತಹ ಗುಣವನ್ನ ಹೊಂದಿದ್ದು ಬೇರೆ ಬೇರೆಯಾದಂತಹ ಮನಸ್ಸುಗಳನ್ನ ಒಟ್ಟುಗೂಡಿಸುವಂತಹ, ಒಟ್ಟಾಗಿ ಬದುಕುವಂತಹ ಪ್ರೇರೇಪಣೆಯನ್ನ ಆ ಮಕ್ಕಳಲ್ಲಿ ತುಂಬುತ್ತಾ ಹೋಗ್ತಾರೆ. ಇನ್ನು ಗೋಲ ವಿಶ್ವ ದಾರಿ ಸಾಗಲು ರಾಟೆ ಇದೆ. ರಾಟೆ ಹೊಲಿಗೆ ಯಂತ್ರ. ಆ ಹೊಲಿಗೆ ಯಂತ್ರವನ್ನು ಯಾತಕ್ಕಾಗಿ ಬಳಸ್ತಿದ್ದಾಳೆ? ಬಟ್ಟೆ ಹೊಲಿಯುವುದಕ್ಕಾಗಿ. ಬಟ್ಟೆ ಯಾಕೆ ಹೊಲಿತಾಳೆ? ಬದುಕನ್ನು ನಡೆಸೋದಕ್ಕಾಗಿ. ಆಕೆಗೆ ಬಟ್ಟೆ ಹೊಲೆಯುವಂತಹ ಆ ಕೆಲಸ ಒಂದು ಬಿಟ್ಟು ಮತ್ತಾವ ಕೆಲಸವೂ ಕೂಡ ಆ ತಾಯಿಗೆ ಗೊತ್ತಿಲ್ಲ, ತಿಳಿದಿಲ್ಲ. ಹಾಗಾಗಿ ಅವಳು 6 ಮಕ್ಕಳನ್ನು ಸಾಕುವಂತಹ ಬದುಕನ್ನ ನಡೆಸಬೇಕು ಅಂದ್ರೆ, ಜೀವನವನ್ನು ನಡೆಸಬೇಕು ಅಂದ್ರೆ ಬಟ್ಟೆ ಹೊಲೆಯುವಂತಹ ಕೆಲಸವನ್ನ, ಆ ಹೊಲಿಗೆ ಯಂತ್ರದ ಜೊತೆಗಿನ ಒಡನಾಟವನ್ನ ಆ ತಾಯಿ ಇಟ್ಕೊಳ್ಳೇಬೇಕು. ಹಾಗಾಗಿ ಇಲ್ಲಿ ಗೋಲ ವಿಶ್ವ ಅಂತ ಹೇಳಿದ್ರೆ ಈ ಜಗತ್ತು ಅಂದ್ರೆ ಜೀವನ. ಆ ತಾಯಿ ಜೀವನವನ್ನು ಸಾಗಿಸ್ಬೇಕು ಅಂದ್ರೆ, ಜೀವನವನ್ನು ನಡೆಸಬೇಕು ಅಂದ್ರೆ ಆ ರಾಟೆ ಜೊತೆಗಿನ, ಹೊಲಿಗೆ ಯಂತ್ರದ ಜೊತೆಗಿನ ಬದುಕನ್ನ ಕಟ್ಟಿಕೊಳ್ಳೇಬೇಕು. ಇನ್ನು ಲೋಕ ವಿಕಾರಗಳನ್ನು ಕಡಿದು ಹಾಕಲೆಂದೇ. ಲೋಕ ವಿಕಾರಗಳು ಅಂದ್ರೆ ವಿಕಾರವಾದಂತಹ ಗುಣಗಳು, ಕೆಟ್ಟ ಗುಣಗಳು. ಕೆಟ್ಟ ಗುಣಗಳನ್ನ ತೆಗೆದು ಹಾಕುವುದಕ್ಕೆ ಕತ್ತರಿ ಎಂಬ ಗುಣವನ್ನು ಬಳಸಿಕೊಳ್ತಾಳೆ. ಇಲ್ಲಿ ತಾಯಿಗೆ ಕತ್ತರಿಯಂತಹ ಗುಣವೂ ಇದೆ, ಕತ್ತರಿ ಎಂಬ ಆಯುಧವೂ ಇದೆ. ಯಾರೋ ತಂದು ಕೊಡುವಂತಹ ಬಟ್ಟೆಯನ್ನ ಕತ್ತರಿಸುವಾಗ ಬೇಡವಾದಂತಹ ಬಟ್ಟೆಗಳನ್ನು ಕತ್ತರಿಸಿ ಬಿಸಾಕುವುದಕ್ಕೆ ಕತ್ತರಿ ಎಂಬ ಆಯುಧವನ್ನು ಬಳಸ್ತಾಳೆ. ಹಾಗೆ ಮಕ್ಕಳಲ್ಲಿರುವಂತಹ ಕೆಟ್ಟ ಗುಣಗಳನ್ನು ತೆಗೆದುಹಾಕುವುದಕ್ಕೆ ಕತ್ತರಿ ಎಂಬಂತಹ ಗುಣವನ್ನು ಬಳಸ್ತಾಳೆ. ಹೀಗೆ ಕತ್ತರಿ, ಸೂಜಿ, ರಾಟೆ ಅನ್ನುವಂತಹ ಈ 3 ಅವಳ ಬದುಕಿನ ಅವಿಭಾಜ್ಯ ಅಂಗಗಳು, ಹಾಗೆ ಅವಳಲ್ಲಿರುವಂತಹ ಗುಣಗಳು. ಹೀಗೆ ಇಂತಹ ಗುಣಗಳನ್ನ ಅಳವಡಿಸಿಕೊಂಡಂತಹ ತಾಯಿ 6 ಮಕ್ಕಳನ್ನು ಸಾಕುವಂತಹ ಜವಾಬ್ದಾರಿಯನ್ನು ಕೂಡ ಸಮರ್ಥವಾಗಿ ನಿರ್ವಹಿಸ್ತಾಳೆ. ಹಾಗೆ ತನ್ನ ವೃತ್ತಿ ಬದುಕನ್ನು ಕೂಡ ಸಮರ್ಥವಾಗಿ ನಡೆಸ್ತಾಳೆ. ಹೀಗೆ ಸರಿಸಮಾನವಾಗಿ ನೋಡುವಂತಹ ತಾಯಿಯ ಈ ಗುಣವೇ ವಿಶಿಷ್ಟವಾದದ್ದು, ಶ್ರೇಷ್ಠವಾದದ್ದು. ಇನ್ನೊಂದು ತಾಯಿಯಲ್ಲಿ ಕಾಣುವಂತಹ ಬಹಳ ವಿಶೇಷವಾದಂತಹ ಗುಣ ಏನು ಅಂದ್ರೆ, ಮುಂದಿನ ಭಾಗದಲ್ಲಿ ಹೀಗೆ ಹೇಳ್ತಾರೆ. ಅರಿದ ಚಂದ್ರ, ತೂತು ಬಿದ್ದ ನಕ್ಷತ್ರ, ಯಾರದೋ ಚಾಟಿ ಏಟಿಗೆ ಗಿಲ್ಲದೆ ತಿರುಗುವ ಗ್ರಹ ಮುಗುರಿಗಳು, ದಿಕ್ಕು ದೆಸೆ ಇಲ್ಲದೆ ಅಲೆಯುವ ಅಲೆಮಾರಿ, ಉಲ್ಕೆಗಳು, ಧೂಮಕೇತುಗಳು ನಿತ್ಯ ಬಾರದೆ ಒದ್ದಾಡುತ್ತಿರಲು ಒಂದು ಹಾಸಿಗೆ ಬೇಕು ಒಲಿದುಕೊಡು ಅಮ್ಮಿ, ಒಂದು ಹಾಸಿಗೆ ಬೇಕು ಅಮ್ಮಿ ಒಲಿದುಕೊಡು ಅಂತ ಕೇಳಿದ್ರೆ ಅವರಿಗೂ ಕೂಡ ಆ ಹಾಸಿಗೆಯನ್ನ, ಹೊದಿಕೆಯನ್ನ ಒಲಿದುಕೊಡ್ತಾರೆ. ಇಲ್ಲಿ ತಾಯಿಯಲ್ಲಿರುವಂತಹ ಈ ಸಮಾನತೆಯ ಗುಣ ಇದೆಯಲ್ಲ,
ಎಲ್ಲರನ್ನೂ ಸಮಾನವಾಗಿ ನೋಡುವಂತಹ ವ್ಯಕ್ತಿತ್ವವನ್ನ ಈ ತಾಯಿ ರೂಢಿಸಿಕೊಂಡಿದ್ದಾಳೆ. ಈ ತಾಯಿ ಬಟ್ಟೆಯನ್ನು ಹೊಲಿಯುವಂತಹ ಕೆಲಸವನ್ನ ಏನು ಮಾಡ್ತಿದ್ದಾಳಲ್ಲ, ಕೇವಲ ಹೊಸ ಬಟ್ಟೆಗಳನ್ನ ಮಾತ್ರ ಹೊಲಿಯುವ ಕೆಲಸವನ್ನ ಮಾಡ್ತಾ ಇಲ್ಲ ಅವಳು. ಹೊಸ ಬಟ್ಟೆಗಳ ಜೊತೆಗೆ ಹಳೆಯ ಬಟ್ಟೆಗಳನ್ನು ಕೂಡ ಹೊಲಿತಾ ಇದ್ದಾಳೆ. ಯಾರೋ ಹರಿದು ಹೋದಂತಹ ಬಟ್ಟೆಗಳನ್ನು ತಂದುಕೊಟ್ಟು, ಅಮ್ಮಿ ಈ ಬಟ್ಟೆಯನ್ನು ಹೊಲಿದುಕೊಡು ಅಂತ ಹೇಳಿದ್ರೆ ಹಳೆ ಬಟ್ಟೆಗಳನ್ನು ಹೊಲಿದುಕೊಡ್ತಾಳೆ. ಯಾವುದೋ ಕೆಳಜನಾಂಗದ ವ್ಯಕ್ತಿಗಳು ಬಟ್ಟೆಗಳನ್ನು ತಂದುಕೊಟ್ರೆ ಆ ಬಟ್ಟೆಗಳನ್ನು ಹೊಲಿದುಕೊಡ್ತಾಳೆ. ಯಾರೋ ಮೇಲ್ವರ್ಗದವರು ಬಟ್ಟೆಗಳನ್ನು ತಂದುಕೊಟ್ರೆ ಆ ಬಟ್ಟೆಗಳನ್ನು ಹೊಲಿದುಕೊಡ್ತಾಳೆ. ಇಲ್ಲಿ ಯಾವುದೇ ತಾರತಮ್ಯಗಳನ್ನ, ಭೇದ ಭಾವವನ್ನು ನೋಡದೆ ಎಲ್ಲರನ್ನು ಸಮಾನವಾದಂತಹ ದೃಷ್ಟಿಕೋನದಿಂದ ತಾಯಿ ನೋಡ್ತಾಳೆ. ಅದು ಯಾವ ತರದ ಬಟ್ಟೆಗಳು? ಉದಾಹರಣೆಗಳನ್ನು ಕೊಡ್ತಾರೆ ನೋಡಿ. ಹರಿದ ಚಂದ್ರ, ಚಂದ್ರನಂತೆ ಹರಿದು ಹೋದಂತಹ ಬಟ್ಟೆಗಳು. ತೂತು ಬಿದ್ದ ನಕ್ಷತ್ರ, ನಕ್ಷತ್ರದ ಆಕಾರದಲ್ಲಿ ತೂತು ಬಿದ್ದಿರುವಂತಹ ಬಟ್ಟೆಗಳು. ಇವೆಲ್ಲ ಹಳೆ ಬಟ್ಟೆಗಳು ಅಂತ. ಬಳಸಿದಂತಹ ಬಟ್ಟೆಗಳು. ಹರಿದು ಹೋದಂತಹ ಬಟ್ಟೆಯನ್ನ, ಚಂದ್ರನಂತೆ ಹರಿದು ಹೋದಂತಹ ಬಟ್ಟೆಯನ್ನು ತಂದುಕೊಟ್ರೆ ಅದನ್ನು ತಂದುಕೊಡ್ತಾರೆ. ನಕ್ಷತ್ರದಂತೆ ತೂತು ಬಿದ್ದಂತಹ ಬಟ್ಟೆಗಳನ್ನು ತಂದುಕೊಟ್ರೆ ಅದನ್ನೂ ಕೂಡ ಹೊಂದ್ಕೊಡ್ತಾಳೆ. ಯಾರದೋ ಚಾಟಿ ಏಟಿಗೆ ಗಿರ್ರನೆ ತಿರುಗುವ ಗ್ರಾಮಗುರಿಗಳು, ಇನ್ನೊಬ್ಬರ ಮನೆಗಳಲ್ಲಿ ಆಳುಗಳಾಗಿ, ಸೇವಕರಾಗಿ ಕೆಲಸವನ್ನ ಮಾಡುತ್ತಿರುವಂತಹ ಕೆಳವರ್ಗದವರು. ಯಾರದೋ ಚಾಟಿ ಏಟಿಗೆ ಗಿರ್ರನೆ ತಿರುಗುವ, ಯಾರೋ ಮಾತನಾಡುವಂತಹ ಮಾತುಗಳಿಗೆ, ಯಾರೋ ಕೊಡುವಂತಹ ಆಜ್ಞೆಗಳಿಗೆ, ಆದೇಶಗಳಿಗೆ ತಿರುಗುವ, ಅವರು ಹೇಳಿದಂತೆ ಕೇಳುವಂತಹ ಕೆಳವರ್ಗದ ಜನಾಂಗಗಳು. ಕೆಳವರ್ಗದ ವ್ಯಕ್ತಿಗಳು ಹರಿದು ಹೋದಂತಹ ಬಟ್ಟೆಗಳನ್ನು ತಂದು ತಮ್ಮಿಗೆ ಕೊಟ್ಟರೆ ಆ ಬಟ್ಟೆಗಳನ್ನೂ ಕೂಡ ಪ್ರೀತಿಯಿಂದಲೇ ಹೊಲಿದುಕೊಡುವಂತಹ ಕೆಲಸವನ್ನು ಮಾಡುತ್ತಾರೆ. ಜೊತೆಗೆ ದಿಕ್ಕು ದೆಸೆ ಇಲ್ಲದ ಅಲೆಮಾರಿ. ಇವತ್ತು ಈ ಊರು, ನಾಳೆ ಇನ್ನೊಂದೂರು, ನಾಳಿದ್ದು ಮತ್ತೊಂದೂರು, ಊರೂರುಗಳಿಂದ ಅಲೆಯುವಂತಹ ಅಲೆಮಾರಿ ಜನಾಂಗದವರು ಬಂದು, ಅಮ್ಮಿ ಈ ಬಟ್ಟೆ ಹರಿದು ಹೋಗಿದೆ, ಈ ಬಟ್ಟೆಯನ್ನು ಸ್ವಲ್ಪ ಹೊಲಿದು ಕೊಡುವಂತ ಬಟ್ಟೆಗಳನ್ನು ಕೊಟ್ಟರೆ ಅಲೆಮಾರಿ ಜನಾಂಗದವರ ಬಟ್ಟೆಗಳನ್ನು ಕೂಡ ತಾಯಿ ಹೊಲಿದು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಹಾಗೆ ಉಲ್ಕೆಗಳು, ಧೂಮಕೇತುಗಳು, ಇವೆಲ್ಲ ಸಣ್ಣ 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 ವ್ಯಕ್ತಿಗಳು, ಯಾವುದೋ ಕೆಳ ಜನಾಂಗದ ವ್ಯಕ್ತಿಗಳು. ಉಲ್ಕೆಗಳು, ಧೂಮಕೇತುಗಳು ಅಂದ್ರೆ ಇವೆರಡು ಆಕಾಶ ಕಾಯಗಳು. ಆಕಾಶದಲ್ಲಿ ನಕ್ಷತ್ರಗಳಂತೆ, ಗ್ರಹಗಳಂತೆ ಇರುವಂತಹ ಕಾಯಗಳು. ಇವು ಆಗಾಗ ನಶಿಸಿ ಹೋಗ್ತಾ ಇರ್ತವೆ. ಕೆಲವು ಧೂಮಕೇತುಗಳನ್ನು ಬಿಡುವುದನ್ನು ನೋಡಬಾರದು ಅಂತ ಹೇಳ್ತಾರೆ, ನೋಡಿದರೆ ಅಪಶಕುನ ಅಂತ ಹೇಳ್ತಾರೆ. ಅಂತಹ ಆಕಾಶ ಕಾಯಗಳು ಅಂದ್ರೆ ಕ್ಷುದ್ರ ಕಾಯಗಳು. ಇವು ತುಂಬಾ ಸಣ್ಣವು. ಅಂತಹ ಕ್ಷುದ್ರ ಜೀವಿಗಳು, ಕ್ಷುದ್ರ ಮಾನವರು, ಕೆಲವು ಕೆಳ ಜನಾಂಗದ ವ್ಯಕ್ತಿಗಳು. ಅಂತಹ ವ್ಯಕ್ತಿಗಳು ಕೂಡ ಇವಳ ಮುಂದೆ ಬಂದು, ಅಮ್ಮ ನಮಗೆ ನಿದ್ದೆ ಬರುತ್ತಿಲ್ಲ, ನಮಗೊಂದು ಹಾಸಿಗೆಯನ್ನು ಹೊಲಿದುಕೊಡು, ನಮಗೊಂದು ಹೊದಿಕೆಯನ್ನು ಹೊಲಿದುಕೊಡು ಅಂತ ಕೇಳಿದ್ರೆ ಅವರಿಗೂ ಕೂಡ ಪ್ರೀತಿಯಿಂದ ಬಟ್ಟೆಗಳನ್ನು ಹೊಲಿದುಕೊಡ್ತಾರೆ. ಇವತ್ತಿಗೂ ಕೂಡ ಉತ್ತರ ಕರ್ನಾಟಕದ ಕಡೆ ಕೌದಿಗಳನ್ನು ಹೊಲೆಯುವಂತಹ ಒಂದು ಸಂಪ್ರದಾಯ ಇದೆ. ಆ ಕೌದಿಗಳಿಗೆ ಹೊಸ ಬಟ್ಟೆಗಳನ್ನೇನು ಅವರು ಬಳಸೋದಿಲ್ಲ. ಅವರ ಮನೆಗಳಲ್ಲೇ ಬಳಸಿರುವಂತಹ ಹಳೆ ಬಟ್ಟೆಗಳನ್ನು ಉಪಯೋಗಿಸಿಕೊಂಡು ಕೌದಿಗಳನ್ನು ಹೊಲಿತಾರೆ. ಅದನ್ನ ಹಾಸಿಕೊಳ್ಳುವುದಕ್ಕೂ ಬಳಸ್ತಾರೆ, ಹೊದ್ದುಕೊಳ್ಳುವುದಕ್ಕೂ ಕೂಡ ಬಳಸ್ತಾರೆ. ಹಾಸ್ಕೊಂಡ್ರದ್ದು ಹಾಸಿಗೆ ಆಗುತ್ತೆ, ಹೊದ್ದುಕೊಂಡ್ರದ್ದು ಹೊದಿಕೆ ಆಗುತ್ತೆ. ಆ ತರದ ರೀತಿಯಲ್ಲಿ ಇರುವಂತವು ಈ ಕೌದಿಗಳು. ಅಂಥವುಗಳನ್ನು ಕೂಡ ಈ ತಾಯಿ ಹೊಲಿದುಕೊಡ್ತಾರೆ. ಅಂದ್ರೆ ತಾಯಿಯ ಆ ವಿಶಿಷ್ಟವಾದಂತಹ ಗುಣ ಎಂತದ್ದು ಅಂದ್ರೆ ಕೇವಲ ಹೊಸ ಬಟ್ಟೆಗಳನ್ನ ಮಾತ್ರ ಹೊಲೆಯದೆ, ಕೇವಲ ಕೆಲವೇ ಜನಾಂಗದ ವ್ಯಕ್ತಿಗಳ ಬಟ್ಟೆಗಳನ್ನ ಮಾತ್ರ ಹೊಲೆಯದೆ ಎಲ್ಲಾ ಜನಾಂಗದ ಎಲ್ಲಾ ರೀತಿಯ ಬಟ್ಟೆಗಳನ್ನ ಈ ತಾಯಿ ಹೊಲಿದುಕೊಡ್ತಾರೆ. ಅವಳ ಮುಂದೆ ಬಂದು ಎಂಥವರೇ ನಿಂತುಕೊಂಡ್ರು ಕೂಡ
ಅಲಮಾರಿ ಜನಾಂಗದವರಾಗ್ಲಿ, ಕ್ಷುದ್ರ ಜೀವಿಗಳಾಗ್ಲಿ, ಕೆಳವರ್ಗದ ವ್ಯಕ್ತಿಗಳಾಗ್ಲಿ ಯಾರೇ ಬಂದು ಅವಳಿಗೆ ಅಮ್ಮಿ ಒಂದು ಬಟ್ಟೆಯನ್ನು ಹೊಲಿದುಕೊಡು ಅಂತ ಕೇಳಿದ್ರೆ ಎಲ್ಲರನ್ನೂ ಕೂಡ ತೃಪ್ತಿಪಡಿಸುವ, ಎಲ್ಲರಿಗೂ ಆ ಬಟ್ಟೆಗಳನ್ನು ಹೊಲಿದುಕೊಡುವಂತಹ ಮನಸ್ಸನ್ನು ಮಾಡ್ತಾನೆ. ಇದು ತಾಯಿಯಲ್ಲಿರುವಂತಹ ಸಮಾನತೆಯ ಗುಣ. ನೀವು ಕೆಲವು ದರ್ಜಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಕೆಲವು ದರ್ಜಿಗಳು ಹೊಸ ಬಟ್ಟೆಗಳನ್ನು ಮಾತ್ರ ಹೊಲಿತಾರೆ, ಹಳೆ ಬಟ್ಟೆಗಳನ್ನು ಮುಟ್ಟೋದೇ ಇಲ್ಲ. ಇನ್ ಕೆಲವರು ಹಳೆ ಬಟ್ಟೆಗಳನ್ನು ಮುಟ್ತಾರೆ, ಆದರೆ ಕೆಳವರ್ಗದ ವ್ಯಕ್ತಿಗಳ ಬಟ್ಟೆಗಳನ್ನು ಮುಟ್ಟೋದೇ ಇಲ್ಲ. ತೀರಾ ಹಾಳಾದಂತಹ ಬಟ್ಟೆಗಳನ್ನು ಮುಟ್ಟೋದಿಲ್ಲ, ಅಲೆಮಾರಿ ಜನಾಂಗದವರ ಬಟ್ಟೆಗಳನ್ನು ಮುಟ್ಟೋದಿಲ್ಲ. ಅಸಮಾನತೆಯನ್ನ, ಭೇದ ಭಾವವನ್ನು ತೋರಿಸ್ತಾರೆ. ಆದರೆ ಈ ತಾಯಿ ಯಾವತ್ತೂ ಕೂಡ ಈ ಹೊಲಿಗೆಯ ವಿಚಾರದಲ್ಲಿ ಭೇದ ಭಾವವನ್ನ ತೋರಿದವಳಲ್ಲ. ಎಲ್ಲರನ್ನು ಒಂದೇ ರೀತಿಯಲ್ಲಿ ಕಂಡವರು, ಹಾಗೆ ಎಲ್ಲರನ್ನೂ ಕೂಡ ತೃಪ್ತಿಪಡಿಸುವಂತಹ ಕೆಲಸವನ್ನ ತಾಯಿ ಮಾಡಿದಂಥದ್ದು. ಇದು ತಾಯಿಯಲ್ಲಿರುವಂತಹ ವಿಶೇಷವಾದಂತಹ ಶ್ರೇಷ್ಠವಾದಂತಹ ಗುಣ. ಹಾಗೆ ಆ ತಾಯಿ ಮಕ್ಕಳ ವಿಚಾರದಲ್ಲಿಯೂ ಕೂಡ ಎಲ್ಲ ಮಕ್ಕಳನ್ನ ಒಂದೇ ರೀತಿಯ ಭಾವನೆಯಿಂದ ನೋಡುವಂತಹ ವ್ಯಕ್ತಿತ್ವವನ್ನ ರೂಢಿಸಿಕೊಂಡಿದ್ದವಳು ಈ ತಾಯಿ. ಹೀಗೆ ತಾಯಿಯ ಗುಣಗಳನ್ನ ಈ ಭಾಗದಲ್ಲಿ ಕವಿ ಆರಿಫ್ ರಾಜ ಅವರು ನಮಗೆ ವಿವರಿಸ್ತಾರೆ. ಇನ್ನು ತಾಯಿಯ ಬದುಕನ್ನ ಕುರಿತು ಹೇಳ್ತಾರೆ. ತಾಯಿಯ ಬದುಕು ಹೇಗಿತ್ತು, ನನ್ನಮ್ಮ ಹೇಗೆ ಬದುಕನ್ನ ನಡೆಸಿದ್ದು, ಯಾವ ರೀತಿಯ ಜೀವನವನ್ನು ನಡೆಸಿದ್ದು ಅನ್ನೋದು ಅವರ ಮಾತಿನಲ್ಲಿ ನಾವು ಕೇಳೋದಾದ್ರೆ ಹೀಗೆ: ಕಟ್ಟಿಕೊಂಡ ಗಂಡನನ್ನು ಹೊಟ್ಟೆಯ ಮಗುವಿನಂತೆ ಸಾಕಿ, ಹೊಲಿಗೆ ಯಂತ್ರದ ಕೂಡ ಕಾಲು ಶತಮಾನ ಕಳೆದ ನನ್ನ ಅಮ್ಮಿಗೆ ನಮಾಜ್ ಎಂದರೆ ಜುಮ್ಮ, ಈದ್ ಎಂದರೆ ದೂದ್ ಕುರ್ಮ. ಕಟ್ಟಿಕೊಂಡ ಗಂಡನನ್ನು ಹೊಟ್ಟೆಯ ಮಗುವಿನಂತೆ ಸಾಕಿ, ಬಹುಶಃ ಆ ಗಂಡ ರೋಗಿಷ್ಠನಾದಂತಹ ಗಂಡ ಆಗಿದ್ದ ಅನ್ಸುತ್ತೆ, ದುಡಿಯಲಾರದಂತಹ ಗಂಡ ಆಗಿದ್ದ ಅನ್ಸುತ್ತೆ. ದುಡಿಯದ ಸೋಂಬೇರಿಯಾದರೂ ಆಗಿರಬಹುದು, ದುಡಿಯದ ಶಕ್ತಿ ಇಲ್ಲದವನು ಕೂಡ ಆಗಿರಬಹುದು. ಅಂತಹ ಗಂಡನನ್ನ ಕಟ್ಟಿಕೊಂಡ ಮಗುವಿನಂತೆ, ಹೊಟ್ಟೆಯ ಮಗುವಿನಂತೆ ಸಾಕಿ, ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗುವಿನ ರೀತಿಯಲ್ಲಿ ನೋಡಿಕೊಳ್ಳಿ. ಇದನ್ನೇ ನಾವು ತಾಯಿಯ ವಿಶೇಷವಾದಂತಹ ಗುಣ, ವಿಶಿಷ್ಟವಾದಂತಹ ಗುಣ ಅಂತ ಕರೆಯೋದು. ಎಷ್ಟೋ ಹೆಣ್ಣು ಮಕ್ಕಳು ರೋಗಿಷ್ಠರಾದಂತಹ, ಕಾಯಿಲೆ ಬಿದ್ದಿರುವಂತಹ, ಅಂಗಾಂಗಗಳನ್ನು ಕಳೆದುಕೊಂಡಿರುವಂತಹ ಗಂಡಂದಿರನ್ನ ನೋಡಿಕೊಳ್ಳೋದೇ ಇಲ್ಲ. ಆದರೆ ಈ ತಾಯಿ ಹೊಟ್ಟೆಯ ಮಗುವಿನಂತೆ ತನ್ನ ಮಗುವೇ ಎಂದು ಭಾವಿಸಿಕೊಂಡು ಗಂಡನನ್ನು ಕೂಡ ಸಾಕಿದಂಥವಳು, ನೋಡಿಕೊಂಡಂಥವಳು. ಹೀಗೆ ಗಂಡನನ್ನು ಸಾಕುತ್ತಾ 6 ಮಕ್ಕಳನ್ನು ಸಾಕುತ್ತಾ ಈ ತಾಯಿ ಹೊಲಿಗೆ ಯಂತ್ರದ ಕೂಡ ಕಾಲು ಶತಮಾನ ಕಳೆದ. ಕಾಲು ಶತಮಾನ ಅಂದ್ರೆ ಸುಮಾರು 25 ವರ್ಷಗಳ ಕಾಲ. ಒಂದಲ್ಲ, ಎರಡಲ್ಲ, ಮೂರಲ್ಲ, 25 ವರ್ಷಗಳ ಕಾಲ ಹೊಲಿಗೆ ಯಂತ್ರದ ಜೊತೆಯಲ್ಲಿ ಕೆಲಸವನ್ನ ಮಾಡಿದಂಥವಳು, ಹೊಲಿಗೆ ಯಂತ್ರದ ಜೊತೆಯಲ್ಲಿ ದುಡಿಮೆಯನ್ನ ಮಾಡಿದಂಥವಳು ಈ ತಾಯಿ. ಈ ತಾಯಿಗೆ ಹೊಲಿಗೆ ಯಂತ್ರದ ಒಂದೇ ಒಂದು ಕೆಲಸ ಬಿಟ್ಟರೆ ಬೇರೆ ಯಾವ ಕೆಲಸವೂ ಕೂಡ ಗೊತ್ತಿಲ್ಲ. ಹಾಗಾಗಿ ಈ ತಾಯಿ ಹೊಲಿಗೆ ಯಂತ್ರದ ಕೆಲಸವನ್ನ ಮಾಡುತ್ತಾ ಸುಮಾರು 25 ವರ್ಷಗಳ ಕಾಲ ಕಷ್ಟದಾಯಕವಾದಂತಹ ಜೀವನವನ್ನು ನಡೆಸಿ ಬದುಕನ್ನು ನಡೆಸಿದಂಥವಳು ಈ ತಾಯಿ. ಹೇಗೆ 25 ವರ್ಷಗಳ ಕಾಲ ಈ ತಾಯಿ ದುಡಿಮೆಯನ್ನು ಮಾಡಿದ್ಲು ಅಂದ್ರೆ ಮುಂದಿನ 2 ಸಾಲುಗಳಲ್ಲಿ ಹೇಳ್ತಾರೆ ನೋಡಿ. ನನ್ನ ಅಮ್ಮಿಗೆ ನಮಾಜ್ ಎಂದರೆ ಜುಮ್ಮ, ಜುಮ್ಮ ಅಂದ್ರೆ ಶುಕ್ರವಾರ ಅಂತ. ನನ್ನ ತಾಯಿಗೆ ನಮಾಜ್ ಅಂದರೆ ಕೇವಲ ಶುಕ್ರವಾರದ ದಿವಸ ಮಾತ್ರ. ಈ ತಾಯಿ ದೇವಾಲಯದ ನೆಪವನ್ನು ಇಟ್ಟುಕೊಂಡು ಪ್ರತಿದಿನ
ಮಸೀದಿಗೆ ಹೋಗುವ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಪ್ರತಿದಿನ ನಾನು ಮಸೀದಿಗೆ ಹೋದ್ರೆ ಆ ಸಮಯ ದುಡಿಯುವುದು ಕಡಿಮೆಯಾಗುತ್ತೆ. ಆ ಸಮಯದಲ್ಲಿ ನಾನು ಕೆಲವು ಬಟ್ಟೆಗಳನ್ನು ಹೊಲಿಬಹುದು. ಬಟ್ಟೆಗಳನ್ನು ಹೊಲಿಯೋದ್ರಿಂದ ನನಗೊಂದಷ್ಟು ಹಣ ಸಿಗಬಹುದು. ಹಾಗಾಗಿ ದೇವಸ್ಥಾನಗಳಿಗೆ, ಮಸೀದಿಗಳಿಗೆ ಹೋಗುವಂತಹ ಸಮಯವನ್ನು ಕಳೆಯುವಂತಹ ಪ್ರಯತ್ನವನ್ನ ಮಾಡದೆ ಕೇವಲ ವಾರಕ್ಕೊಂದು ದಿವಸ ಮಾತ್ರ ಮಸೀದಿಗೆ ಹೋಗುತ್ತಾ ನಮಾಜ್ ಮಾಡುತ್ತಾ ಉಳಿದೆಲ್ಲ ಸಮಯವನ್ನ ದುಡಿಮೆಗಾಗಿ ಮೀಸಲಾಗಿರಿಸಿದವಳು ಈ ತಾಯಿ. ಇನ್ನು ಈದ್ ಎಂದರೆ ದೂದ್ ಕುರ್ಮ. ಈದ್ ಅಂದ್ರೆ ಹಬ್ಬ. ದೂದ್ ಕುರ್ಮ ಅಂದ್ರೆ ಶಾವಿಗೆ ಪಾಯಸ, ಸಿಹಿ ಊಟ ಅಂತ. ಕೇವಲ ಹಬ್ಬದ ದಿನಗಳಲ್ಲಿ ಮಾತ್ರ ಸಿಹಿಯಾದ ಊಟಗಳನ್ನು ಮಾಡುತ್ತಾ, ಅಡಿಗೆಯನ್ನ ಮಾಡುತ್ತಾ, ಮಕ್ಕಳಿಗೆ ಬಡಿಸುತ್ತಾ ಕಾಲವನ್ನ ಕಳೆದವಳು. ಹಾಗಂತ ಅವಳಿಗೆ ಪ್ರತಿದಿನ ಸಿಹಿಯಾದ ಅಡಿಗೆಗಳನ್ನು ಮಾಡಬೇಕು, ಉಣ್ಬೇಕು ಅಂತ ಆಸೆ ಇರಲಿಲ್ಲ ಅಂತ ಅಲ್ಲ. ಇದ್ದರೂ ಕೂಡ ಪ್ರತಿದಿನ ಸಿಹಿ ಅಡಿಗೆಗಳನ್ನು ಮಾಡುವುದಕ್ಕೆ ಹಣವನ್ನು ಖರ್ಚು ಮಾಡುವುದು ಅವಳಿಗೆ ಇಷ್ಟವಿರಲಿಲ್ಲ. ಹೀಗೆ ನಾವು ಹಣವನ್ನ ಖರ್ಚು ಮಾಡ್ತಾ ಹೋದ್ರೆ ಹಣವನ್ನ ಉಳಿಸ್ಲಿಕ್ಕಾಗಲ್ಲ, ಮಕ್ಕಳನ್ನು ಬೆಳೆಸ್ಲಿಕ್ಕಾಗಲ್ಲ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಹಾಗಾಗಿ ವಾರಕ್ಕೊಂದು ದಿವಸ ಮಾತ್ರ ಮಸೀದಿಗೆ ಹೋಗುತ್ತಾ ನಮಾಜ್ ಮಾಡುವುದಕ್ಕೆ, ಹಬ್ಬದ ದಿವಸ ಮಾತ್ರ ಸಿಹಿಯಾದ ಅಡಿಗೆಗಳನ್ನು ಮಾಡುತ್ತಾ ಹಣವನ್ನ ಉಳಿಸಿದವಳು, ಮಕ್ಕಳನ್ನು ಸಾಕಿದವಳು, ಕಷ್ಟದಾಯಕವಾದಂತಹ ಜೀವನವನ್ನ ನಡೆಸಿದವಳು ಈ ತಾಯಿ ಅಂತ. ತಾಯಿಗೆ ಪೊರೆಯುವಂತಹ, ಕಾಪಾಡುವಂತಹ, ರಕ್ಷಿಸುವಂತಹ, ಸಾಕುವಂತಹ ಒಂದು ವಿಶಿಷ್ಟವಾದಂತಹ ಗುಣ ತಾಯಿಯಲ್ಲಿರುತ್ತೆ. ತಾಯಿ ಯಾವತ್ತೂ ಕೂಡ ತನಗೇನು ಕಮ್ಮಿ ಆದರೂ ಕೂಡ ಅದಕ್ಕೆ ಯೋಚಿಸದೆ ತನ್ನ ಮಕ್ಕಳಿಗೆ ಕೊಡುವಂತಹ, ಮಕ್ಕಳನ್ನ ಉತ್ತಮವಾದಂತಹ ರೀತಿಯಲ್ಲಿ ಸಾಕುವಂತಹ ಯೋಚನೆಯನ್ನ ತಾಯಿ ಮಾಡ್ತಾ ಹೋಗ್ತಾರೆ. ಹಾಗಾಗಿಯೇ ನಾವು ತಾಯಿಯನ್ನ ಲೋಕದ ದೈವ ಅಂತ ಕರೆಯೋದು. ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಹೇಳುವಂಥದ್ದು. ಈ ಜಗತ್ತಿನಲ್ಲಿ ತಾಯಿಗಿಂತ ಮಿಗಿಲಾದಂತಹ, ದೊಡ್ಡದಾದಂತಹ ದೇವರು ಯಾವುದೂ ಇಲ್ಲ. ಹಾಗಾಗಿ ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂತಹ, ಶ್ರೇಷ್ಠವಾದಂತಹ ಯಾವುದಾದರೂ ದೇವರು ಅನ್ನೋದು ಇದೆ ಅನ್ನೋದಾದ್ರೆ ಅದು ತಾಯಿ ಮಾತ್ರ ಅನ್ನುವುದನ್ನ, ತಾಯಿಗೆ ನಾವು ದೇವರ ಸ್ಥಾನವನ್ನು ಕೊಟ್ಟಿರುವುದನ್ನ ಇಲ್ಲಿ ನಾವು ಕಾಣುತ್ತೇವೆ. ಇಲ್ಲಿ ಆರಿಫ್ ರಾಜ ಅವರು ಕೇವಲ ತನ್ನ ತಾಯಿಯ ಬಗ್ಗೆ ಹೇಳಿಕೊಂಡ್ರು ಕೂಡ ಅವರು ಇಲ್ಲಿ ಈ ಕವಿತೆಯ ಮೂಲಕ ಬಹುಶಃ ನಮ್ಮೆಲ್ಲ ತಾಯಿಯಂದಿರನ್ನ ನೆನಪಿಸ್ತಾರೆ. ಇದು ನಮ್ಮೆಲ್ಲ ತಾಯಂದಿರ ಗುಣಗಳು. ಇದು ನಮ್ಮೆಲ್ಲ ತಾಯಂದಿರು ಕೂಡ ಇದೇ ರೀತಿಯಲ್ಲಿಯೇ ಇರುವವಳು. ಹಾಗಾಗಿ ಅಂತಹ ತಾಯಿಯನ್ನು ನಾವು ಇವತ್ತು ಗೌರವದಿಂದ ನೋಡುವಂತಹ, ಪ್ರೀತಿಯಿಂದ ಕಾಣುವಂತಹ ಪ್ರಯತ್ನವನ್ನ ಮಾಡಬೇಕು, ನೋಡ್ಕೊಳ್ಬೇಕು ಅನ್ನೋದೇ ಈ ಕವಿತೆಯ ಆಶಯ. ಇನ್ನು ಕೊನೆಯದಾಗಿ ಹೇಳ್ತಾರೆ, ರಟ್ಟೆ ಬೀಳುವ ತನಕ ರಾಟೆ ತಿರುಗಿಸಿ. ರಟ್ಟೆ ಬೀಳುವ ತನಕ, ರಟ್ಟೆ ಅಂದ್ರೆ ತೋಳು ಅಂತ. ತೋಳು ಬೀಳುವ ತನಕ ಅಂದ್ರೆ ತೋಳಿನಲ್ಲಿರುವಂತಹ ಶಕ್ತಿ ಕಡಿಮೆಯಾಗುವ ತನಕ, ತನಗೆ ಶಕ್ತಿ ಕುಂದುವವರೆಗೆ ಈ ತಾಯಿ ಹೊಲಿಗೆ ಯಂತ್ರದ ಜೊತೆಯಲ್ಲಿ ಕೆಲಸವನ್ನು ಮಾಡುವುದು. ಯಾವತ್ತೂ ಕೂಡ ಅವಳು ಕೈಲಾಗೋದಿಲ್ಲ ಅಂತ ಕುಳಿತುಕೊಳ್ಳಿಲ್ಲ. ಎಲ್ಲಿಯವರೆಗೆ ಅವಳಲ್ಲಿ ಶಕ್ತಿ ಇತ್ತೋ ಆ ಶಕ್ತಿ ಇರುವವರೆಗೆ ಅವಳು ಹೊಲಿಗೆ ಯಂತ್ರದ ಜೊತೆಯಲ್ಲಿ ದುಡಿಮೆಯನ್ನು ಮಾಡುವುದು. ಬದುಕನ್ನು ಕಟ್ಟಿಕೊಂಡು ಕಷ್ಟಪಟ್ಟು ದುಡಿಯುವುದರ ಜೊತೆಗೆ 6 ಮಕ್ಕಳ ಹಸಿವು ನೀಗಿಸುವ ಅಮ್ಮಿಗೆ 6 ಮಕ್ಕಳ ಹಸಿವನ್ನ ನೀಗಿಸುವಂತಹ ಪ್ರಯತ್ನವನ್ನು ಮಾಡುತ್ತೆ. ಯಾವತ್ತೂ ಕೂಡ ತನ್ನ ಮಕ್ಕಳು ಹೊಟ್ಟೆ ಹಸಿವಿನಿಂದ ನರಳುವಂತಹ ಪರಿಸ್ಥಿತಿಯನ್ನು ಅವಳು ತಂದುಕೊಳ್ಳಿಲ್ಲ. ತನಗೆಷ್ಟೇ ಕಷ್ಟವಾದರೂ ಮಕ್ಕಳ ಹಸಿವನ್ನ ನೀಗಿಸುವ, ಮಕ್ಕಳನ್ನ ಉತ್ತಮವಾದಂತಹ ರೀತಿಯಲ್ಲಿ ಸಾಕುವಂತಹ, ನೋಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವುದು. ಹಾಗಾಗಿಯೇ ಆ ತಾಯಿಗಳಿಗೆ,
ಆ ತಾಯಂದಿರಿಗೆ ಒಂದು ವಿಶೇಷವಾದಂತಹ ಕನಸಿರುತ್ತೆ. ಏನದು? ಕರುಳ ಕುಡಿಗಳೆಂದರೆ ಕನಸು ಗಂಡು ಅಂತ. ಕರುಳ ಕುಡಿಗಳು ಅಂದ್ರೆ ಮಕ್ಕಳುಗಳು. ಮಕ್ಕಳುಗಳು ಅಂದ್ರೆ ಆ ತಾಯಿಗೇನೋ ಒಂದು ಕನಸಿರುತ್ತೆ. ತಾನು ಮಾಡಲಾಗದಿದ್ದನ್ನ ಆ ತಾಯಿ ಮಕ್ಕಳ ಮೂಲಕ ಕನಸನ್ನು ಕಾಣ್ತಾಳೆ. ಬಹುಶಃ ನಾವು ಏನಾದರೂ ಒಂದು ಸಾಧನೆಯನ್ನ ಮಾಡಿ ಅತ್ಯುತ್ತಮವಾದಂತಹ ಸಾಧನೆಗೈದು, ಅಮ್ಮ ನಾನು ಇಂಥದ್ದೊಂದು ಸಾಧ್ಯ ಮಾಡಿದ್ದೀನಿ ಅಂತ ತಾಯಿ ಮುಂದೆ ಹೇಳ್ಕೊಂಡ್ರೆ ತಾಯಿ ಎಷ್ಟು ಖುಷಿ ಪಡ್ತಾಳೆ ಅಂದ್ರೆ ಒಂದೇ ಒಂದು ಕ್ಷಣದಲ್ಲಿ ಇಡೀ ಊರಿಗೆಲ್ಲ ಸಾಕ ಬಂದ್ಬಿಡ್ತಾಳೆ. ನನ್ನ ಮಗಳಿಗೆ ಮಾಡಿದ್ದು, ನನ್ನ ಮಗ ಇದು ಮಾಡಿದ. ಬಹುಶಃ ಹಂಗೆ ಖುಷಿ ಪಡುವಂತಹ ಕೆಲಸವನ್ನ ತಾಯಿಯಲ್ಲದೆ ಈ ಜಗತ್ತಿನಲ್ಲಿ ಬೇರೆ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಅದಕ್ಕೆ ನಮ್ಮ ಜನಪದ ಸಾಹಿತ್ಯದಲ್ಲಿ ಮಕ್ಕಳ ವಿಚಾರದಲ್ಲಿ ತಾಯಿ ಹೇಳುವಂತಹ ಒಂದು ಮಾತಿದೆ. ಆಚಾರಕ್ಕರಸನಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು. ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ, ಜಗತ್ತಿಗೆ ಬೆಳಕನ್ನು ಕೊಡುವಂತಹ ವ್ಯಕ್ತಿ ನೀನಾಗುವಂತಾಳೆ. ಬಹುಶಃ ಈ ರೀತಿಯ ಕನಸನ್ನ ಮಕ್ಕಳ ಬಗ್ಗೆ ತಾಯಿಯಲ್ಲದೆ ಮತ್ತಾರು ಕಾಣುವುದಕ್ಕೆ ಸಾಧ್ಯ. ಹಾಗಾಗಿ ತಾಯಿಗೆ ತನ್ನ ಮಕ್ಕಳು ಹೇಗಿದ್ರೂ ಕೂಡ ಆ ಮಕ್ಕಳು ಆ ತಾಯಿಯ ದೃಷ್ಟಿಯಲ್ಲಿ ಚಿನ್ನ ಬಂಗಾರವೇ ಅಂತ. ಕುರುಡದಾಗಿರ್ಲಿ, ಕುಂಟದಾಗಿರ್ಲಿ, ಕುರುಪಿಯರಾಗಿರ್ಲಿ, ಆ ಮಗುವನ್ನು ಎತ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಅಯ್ಯೋ ನನ್ನ ಬಂಗಾರ ಅಂತಾಳೆ, ಅಯ್ಯೋ ನನ್ನ ಚಿನ್ನ ಅಂತಾಳೆ. ಬಹುಶಃ ಈ ರೀತಿಯ ಕನಸುಗಳನ್ನ ಕಾಣುವಂತಹ ವ್ಯಕ್ತಿತ್ವ ತಾಯಿಯಲ್ಲದೆ ಮತ್ತಾರೂ ಇಲ್ಲ ಅನ್ನೋದು ಬಹಳ ಮುಖ್ಯವಾಗಿದೆ. ಹಾಗಾಗಿ ನಾವು ತಾಯಿಯಂತಹ ಆ ದೈವ ಇದೆಯಲ್ಲ, ದೇವರಿದೆಯಲ್ಲ, ಆ ದೇವರನ್ನ ಗೌರವಿಸುವಂತಹ ಪ್ರಯತ್ನವನ್ನ ನಾವೆಲ್ಲರೂ ಮಾಡಬೇಕು. ಮರುಭೂಮಿಯಲ್ಲೂ ಸಿಗುವ ಹಸಿರು ಮಣ್ಣು, ಮರಳುಗಾಡಾದಂತಹ ಒಂದು ಭೂಮಿ ಅದು, ಮರಳಿನಿಂದ ಕೂಡಿರುವಂತಹ ಒಂದು ಭೂಮಿ. ಅಂತಹ ಏನೂ ಬೆಳೆಯಲಾಗದಿರುವಂತಹ ಭೂಮಿಯಲ್ಲೂ ಕೂಡ ಹಸಿರನ್ನ ಬೆಳೆಸುವಂತಹ ಪ್ರಯತ್ನವನ್ನ ತಾಯಿ ಮಾಡ್ತಾರೆ. ಅದು ಮಕ್ಕಳ ವಿಚಾರದಲ್ಲೂ ಕೂಡ. ಮಕ್ಕಳು ಏನೇ ಕೆಲಸಕ್ಕೆ ಬಾರದ್ದವರಾಗಿದ್ರೂ ಕೂಡ ಅಂಥವರಲ್ಲಿಯೂ ಕೂಡ ಒಂದು ವಿಶಿಷ್ಟವಾದಂತಹ ಗುಣವನ್ನ, ಸಮೃದ್ಧತೆಯನ್ನ ಕಾಣ್ತಾ ಹೋಗ್ತಾಳೆ, ಬೆಳೆಸ್ತಾ ಹೋಗ್ತಾಳೆ. ತಾಯಿಗೆ ಮಕ್ಕಳನ್ನ ಈ ರೀತಿಯಲ್ಲಿ ಬೆಳೆಸುವಂತಹ ಒಂದು ವಿಶೇಷವಾದಂತಹ ಶಕ್ತಿ, ಸಾಮರ್ಥ್ಯ ಇದೆ ಅನ್ನುವುದನ್ನ ಪ್ರಸ್ತುತ ಈ ಕವಿತೆಯ ಮೂಲಕ ಕವಿ ಹೇಳ್ತಾರೆ. ತಾಯಿ ಜೀವಮಾನ ಪೂರ್ತಿಯಾಗಿ ಮಕ್ಕಳನ್ನ ಕಾಪಾಡುವ, ಮಕ್ಕಳನ್ನ ರಕ್ಷಿಸುವ, ಮಕ್ಕಳಿಗೊಂದು ಭವಿಷ್ಯವನ್ನು ಕೊಡುವಂತಹ ಕಾರಣಕ್ಕಾಗಿ ತನ್ನ ಜೀವವನ್ನೇ ತೆಯ್ತಾಳೆ. ತನ್ನ ಬದುಕಿನುದ್ದಕ್ಕೂ ಕಷ್ಟವನ್ನ ಅನುಭವಿಸ್ತಾಳೆ. ಹೀಗೆ ಇಲ್ಲಿ ಹೊಲಿಗೆ ಯಂತ್ರ ಅನ್ನುವುದು ಕೇವಲ ಒಂದು ರೂಪಕ ಅಷ್ಟೇ. ಹೊಲಿಗೆ ಯಂತ್ರದ ವಿಚಾರವನ್ನ ಹೇಳುತ್ತಲೇ ತಾಯಿಯ ಮಹತ್ವವನ್ನ, ತಾಯಿಯ ವಿಶೇಷವಾದಂತಹ ಗುಣಗಳನ್ನ ಇಲ್ಲಿ ಕವಿ ವ್ಯಕ್ತಪಡಿಸ್ತಾರೆ. ತಾಯಿಯ ವಿಶೇಷವಾದಂತಹ ಗುಣಗಳು ಅಂತ ಹೇಳಿದ್ರೆ ತಾಯಿಯ ಕೌಶಲ್ಯ, ತಾಯಿಯ ಶಕ್ತಿ, ತಾಯಿಯ ಸಾಮರ್ಥ್ಯ, ತಾಯಿಯ ವ್ಯಕ್ತಿತ್ವ, ತಾಯಿಯಲ್ಲಿರುವಂತಹ ಸೃಷ್ಟಿ ಗುಣಗಳು, ಸೃಷ್ಟಿಸುವಂತಹ ಗುಣಗಳು, ಇವೆಲ್ಲವನ್ನು ಕೂಡ ನಾವಿಲ್ಲಿ ಕಾಣುತ್ತೇವೆ. ಒಟ್ಟಾರೆಯಾಗಿ ತಾಯಿ ಅನ್ನುವಂತಹ ಜೀವವೇ ಶ್ರಮದಾಯಕವಾದಂತಹ, ಕಷ್ಟದಿಂದ ಬದುಕನ್ನು ನಡೆಸುವಂತಹ, ಕಷ್ಟದಿಂದಲೇ ಜೀವನವನ್ನು ನಡೆಸುವಂತಹ ಒಂದು ಜೀವ ಅನ್ನುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅನ್ನುವುದನ್ನು ನಾವು ಗಮನಿಸಬೇಕು. ಹಾಗೆ ಈ ಕವಿತೆಯಲ್ಲಿ ಬರುವಂತಹ ಇನ್ನೆರಡು ಅಂಶಗಳು ಸೂಜಿ, ಕತ್ತರಿ. ಸೂಜಿಯನ್ನ ಒಂದು ಮಾಡುವುದಕ್ಕೆ ಬಳಸ್ತಾಳೆ, ಕತ್ತರಿಯನ್ನ ಲೋಕದ ವಿಕಾರಗಳನ್ನು ಕತ್ತರಿಸಿ ಹಾಕುವುದಕ್ಕೆ ಬಳಸ್ತಾಳೆ.
ಕೆಟ್ಟ ಗುಣಗಳನ್ನು ಕತ್ತರಿಸಿ ಹಾಕುವುದು, ಒಳ್ಳೆಯ ಗುಣಗಳನ್ನು ಒಂದುಗೂಡುವಂತೆ ಮಾಡುವುದು ತಾಯಿಯ ವಿಶೇಷವಾದಂತಹ ಗುಣ. ಹೀಗೆ ತನ್ನ ಮಕ್ಕಳನ್ನು ಸಾಕುವಂತಹ ಪ್ರಯತ್ನವನ್ನು ಈ ತಾಯಿ ಮಾಡ್ತಾಳೆ ಅನ್ನುವ ಹಲವಾರು ತಾಯಿಯ ಗುಣಗಳನ್ನು ಪ್ರಸ್ತುತ ಈ ಕವಿತೆಯಲ್ಲಿ ಆರಿಫ್ ರಾಜ ಅವರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಇಲ್ಲಿಗೆ ಹೊಲಿಗೆ ಯಂತ್ರದ ಈ ಪದ್ಯಭಾಗಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಮುಗಿಸೋಣ.